ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಇವತ್ತು ರೈತ ಸಹ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ಇವತ್ತು ಏನು ಯುದ್ಧದ ಎಫೆಕ್ಟ್ ಇವತ್ತು ಎಲ್ಲ ಕ್ಷೇತ್ರಗಳ ಮೇಲೆ ಸಹ ಬೀರ್ತಾ ಇರುವಂಥದ್ದು. ನಾನು ಇವತ್ತು ಏನು ರೈತನ ತೋಟದಲ್ಲಿದ್ದೇನೆ. ದೃಶ್ಯ ನೋಡಿದರೆ ಇದು ಹೂಕೋಸು ಏನು ಸಂಪೂರ್ಣವಾಗಿ ರೈತ ಇವತ್ತು ಏನು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ರೈತನಿಗೆ ಸಿಗುತ್ತಿಲ್ಲ. ಪ್ರಮುಖವಾಗಿ ಏನು ಯುದ್ಧದ ಎಫೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಸಾಮಾನ್ಯವಾಗಿ ಇದು ಹೂಕೋಸು ಮತ್ತು ಇಲ್ಲಿ ಇರುವಂಥ ಸ್ವೀಟ್ ಕಾರ್ನು ಏನೋ ಇದಕ್ಕೆ ಹೋಗ್ತಾಯಿತ್ತು, ಅಂದರೆ ಹೋಟೆಲ್ಗೆ ಹೋಗ್ತಾಯಿತ್ತು, ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಸಹ ಆಗ್ತಾಯಿತ್ತು. ಆದರೆ ಇವತ್ತೆಲ್ಲವೂ ಸಹ ಬಂದಾದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿದ್ದಾನೆ. ನೋಡ್ಬೋದು ಏನು ಕಳೆದ ವಾರ ಮತ್ತು 15 ದಿನಗಳ ಹಿಂದೆ ಸುಮಾರು 1 kg ಏನು ಸ್ವೀಟ್ ಕಾರ್ನು 15ರಿಂದ 18 ರೂಪಾಯಿಗಳಿಗೆ ಏನು ಮಾರಾಟವಾಗ್ತಾಯಿತ್ತು. ಆದರೆ ಇವತ್ತು 2 ರೂಪಾಯಿಗೆ ಬಂದಿದೆ. ಇದು ರೈತರಿಗೆ ನಿಜವಾಗಲೂ ನುಂಗಲಾರದ ಏನು ಬಿಸಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಮತ್ತು ಸಾಲ ಮಾಡಿ ಬೆಳೆದಂತಹ ಬೆಳೆ ಇವತ್ತು ಏನು ರೈತನ ಕೈಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸಿಲಿಂಡರ್ಗಳ ಕೊರತೆಯಿಂದ ಇವತ್ತು ಏನು ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು ಮತ್ತು ಅದ್ರ ಜೊತೆಗೆ ಹೋಟೆಲ್ಗಳು ಸಹ ಸಂಪೂರ್ಣವಾಗಿ ಬಂದ್ ಆಗ್ತವೆ. ಈ ನೆಲೆಯಲ್ಲಿ ಏನು ಹೂಕೋಸ್ ಆಗ್ಬೋದು ಮತ್ತು ಸ್ವೀಟ್ ಕಾರ್ನ್ ಆಗ್ಬೋದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರುವಂಥದ್ದು ನೋಡ್ಬೋದು. ಈ ಕಡೆ ಏನು ಸ್ವೀಟ್ ಕಾರ್ನ್ ಬೆಳೆದಿದ್ದಾನೆ ರೈತ, ಆದರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಯಾಕಂತ ಹೇಳಿದ್ರೆ ಸುಮಾರು 10 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ದಿಢೀರ್ನೆ 2 ರೂಪಾಯಿಗೆ ಕುಸಿತಗೊಂಡಿರುವಂಥದ್ದು. ಇದು ರೈತನಿಗೆ ನಿಜವಾಗಲೂ ಒಂದು ರೀತಿಯ ದೊಡ್ಡ ಹೊಡೆತ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಸಹ ರೈತನಿಗೆ ಏನು ಏಟ್ ಬೀಳುತ್ತದೆ. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂಥ ಸಂದರ್ಭದಲ್ಲಿ ಬೆಲೆ ಸಿಗೋದಿಲ್ಲ. ಮತ್ತೊಂದು ಕಡೆ ಇವತ್ತು ಏನು ಕಷ್ಟಪಟ್ಟು ಬೆಳೆದಂತಹ ಬೆಲೆ ಇವತ್ತು ಏನು ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸಂಪೂರ್ಣವಾಗಿ ರೈತ ಇವತ್ತು ತೊಂದರೆಗೆ ಏನು ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಏನು ಈ ಸ್ವೀಟ್ ಕಾರ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು, ಅಂದರೆ ಏನು ಕಾರ್ನ್ಫ್ಲವರ್ ಸೇರಿದಂತೆ ಏನು ಬೇರೆ ದೇಶಗಳು ಸಹ ಇದಕ್ಕೆ ಬೇಡಿಕೆ ಇತ್ತು. ಆದರೆ ಇವು ಎಲ್ಲವೂ ಸಹ ಇವತ್ತು ಏನು ಇಲ್ಲದ ಕಾರಣ ಇವತ್ತು ದಿಢೀರನೆ ಕೇವಲ 2 ರೂಪಾಯಿಗಳಿಗೆ, ಅಂದರೆ kg 2 ರೂಪಾಯಿಗೆ ಬಂದಿರುವಂಥದ್ದು. ಇದು ನಿಜವಾಗಲೂ ರೈತನಿಗೆ ಒಂದು ರೀತಿಯ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದಷ್ಟು ಹಣ ಏನು ಮಾಡುವ ನಿಟ್ಟಿನಲ್ಲಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಏನು ಕೈಗೆ ಬರ್ತಾ ಇಲ್ಲ. ಸಂಪೂರ್ಣವಾಗಿ ಇವತ್ತು ಏನು ತೋಟದಲ್ಲೇ ಕೊಳೆಯುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇದನ್ನು ಮಾಡುವಂಥ ಸಾಗಾಣಿಕೆ ವೆಚ್ಚ ಸಹ ರೈತನಿಗೆ ಸಿಗೋದಿಲ್ಲ. ನೋಡ್ಬೋದು ಸಾಕಷ್ಟು ಎಕರೆಗಳಲ್ಲಿ ಇವತ್ತು ಏನು ರೈತ ಕಷ್ಟಪಟ್ಟು ಬೆಳೆದಿದ್ದಾನೆ, ಆದರೆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಇವತ್ತು ರೈತ ಸಹ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ಇವತ್ತು ಏನು ಯುದ್ಧದ ಎಫೆಕ್ಟ್ ಇವತ್ತು ಎಲ್ಲ ಕ್ಷೇತ್ರಗಳ ಮೇಲೆ ಸಹ ಬೀರ್ತಾ ಇರುವಂಥದ್ದು. ನಾನು ಇವತ್ತು ಏನು ರೈತನ ತೋಟದಲ್ಲಿದ್ದೇನೆ. ದೃಶ್ಯ ನೋಡಿದರೆ ಇದು ಹೂಕೋಸು ಏನು ಸಂಪೂರ್ಣವಾಗಿ ರೈತ ಇವತ್ತು ಏನು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ರೈತನಿಗೆ ಸಿಗುತ್ತಿಲ್ಲ. ಪ್ರಮುಖವಾಗಿ ಏನು ಯುದ್ಧದ ಎಫೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಸಾಮಾನ್ಯವಾಗಿ ಇದು ಹೂಕೋಸು ಮತ್ತು ಇಲ್ಲಿ ಇರುವಂಥ ಸ್ವೀಟ್ ಕಾರ್ನು ಏನೋ ಇದಕ್ಕೆ ಹೋಗ್ತಾಯಿತ್ತು, ಅಂದರೆ ಹೋಟೆಲ್ಗೆ ಹೋಗ್ತಾಯಿತ್ತು, ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಸಹ ಆಗ್ತಾಯಿತ್ತು. ಆದರೆ ಇವತ್ತೆಲ್ಲವೂ ಸಹ ಬಂದಾದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿದ್ದಾನೆ. ನೋಡ್ಬೋದು ಏನು ಕಳೆದ ವಾರ ಮತ್ತು 15 ದಿನಗಳ ಹಿಂದೆ ಸುಮಾರು 1 kg ಏನು ಸ್ವೀಟ್ ಕಾರ್ನು 15ರಿಂದ 18 ರೂಪಾಯಿಗಳಿಗೆ ಏನು ಮಾರಾಟವಾಗ್ತಾಯಿತ್ತು. ಆದರೆ ಇವತ್ತು 2 ರೂಪಾಯಿಗೆ ಬಂದಿದೆ. ಇದು ರೈತರಿಗೆ ನಿಜವಾಗಲೂ ನುಂಗಲಾರದ ಏನು ಬಿಸಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಮತ್ತು ಸಾಲ ಮಾಡಿ ಬೆಳೆದಂತಹ ಬೆಳೆ ಇವತ್ತು ಏನು ರೈತನ ಕೈಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸಿಲಿಂಡರ್ಗಳ ಕೊರತೆಯಿಂದ ಇವತ್ತು ಏನು ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು ಮತ್ತು ಅದ್ರ ಜೊತೆಗೆ ಹೋಟೆಲ್ಗಳು ಸಹ ಸಂಪೂರ್ಣವಾಗಿ ಬಂದ್ ಆಗ್ತವೆ. ಈ ನೆಲೆಯಲ್ಲಿ ಏನು ಹೂಕೋಸ್ ಆಗ್ಬೋದು ಮತ್ತು ಸ್ವೀಟ್ ಕಾರ್ನ್ ಆಗ್ಬೋದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರುವಂಥದ್ದು ನೋಡ್ಬೋದು. ಈ ಕಡೆ ಏನು ಸ್ವೀಟ್ ಕಾರ್ನ್ ಬೆಳೆದಿದ್ದಾನೆ ರೈತ, ಆದರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಯಾಕಂತ ಹೇಳಿದ್ರೆ ಸುಮಾರು 10 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ದಿಢೀರ್ನೆ 2 ರೂಪಾಯಿಗೆ ಕುಸಿತಗೊಂಡಿರುವಂಥದ್ದು. ಇದು ರೈತನಿಗೆ ನಿಜವಾಗಲೂ ಒಂದು ರೀತಿಯ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಸಹ ರೈತನಿಗೆ ಏನು ಏಟ್ ಬೀಳುತ್ತದೆ. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂಥ ಸಂದರ್ಭದಲ್ಲಿ ಬೆಲೆ ಸಿಗೋದಿಲ್ಲ. ಮತ್ತೊಂದು ಕಡೆ ಇವತ್ತು ಏನು ಕಷ್ಟಪಟ್ಟು ಬೆಳೆದಂತಹ ಬೆಲೆ ಇವತ್ತು ಏನು ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸಂಪೂರ್ಣವಾಗಿ ರೈತ ಇವತ್ತು ತೊಂದರೆಗೆ ಏನು ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಏನು ಈ ಸ್ವೀಟ್ ಕಾರ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು, ಅಂದರೆ ಏನು ಕಾರ್ನ್ಫ್ಲವರ್ ಸೇರಿದಂತೆ ಏನು ಬೇರೆ ದೇಶಗಳು ಸಹ ಇದಕ್ಕೆ ಬೇಡಿಕೆ ಇತ್ತು. ಆದರೆ ಇವು ಎಲ್ಲವೂ ಸಹ ಇವತ್ತು ಏನು ಇಲ್ಲದ ಕಾರಣ ಇವತ್ತು ದಿಢೀರನೆ ಕೇವಲ 2 ರೂಪಾಯಿಗಳಿಗೆ, ಅಂದರೆ kg 2 ರೂಪಾಯಿಗೆ ಬಂದಿರುವಂಥದ್ದು. ಇದು ನಿಜವಾಗಲೂ ರೈತನಿಗೆ ಒಂದು ರೀತಿಯ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದಷ್ಟು ಹಣ ಏನು
ಮಾಡುವ ನಿಟ್ಟಿನಲ್ಲಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಏನು ಕೈಗೆ ಬರ್ತಾ ಇಲ್ಲ. ಸಂಪೂರ್ಣವಾಗಿ ಇವತ್ತು ಏನು ತೋಟದಲ್ಲೇ ಕೊಳೆಯುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇದನ್ನು ಮಾಡುವಂಥ ಸಾಗಾಣಿಕೆ ವೆಚ್ಚ ಸಹ ರೈತನಿಗೆ ಸಿಗೋದಿಲ್ಲ. ನೋಡ್ಬೋದು, ಸಾಕಷ್ಟು ಎಕರೆಗಳಲ್ಲಿ ಇವತ್ತು ಏನು ರೈತ ಕಷ್ಟಪಟ್ಟು ಬೆಳೆದಿದ್ದಾನೆ, ಆದರೆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಇದೇನು ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಇವತ್ತು ರೈತ ಸಹ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ಇವತ್ತು ಏನು ಯುದ್ಧದ ಎಫೆಕ್ಟ್ ಇವತ್ತು ಎಲ್ಲ ಕ್ಷೇತ್ರಗಳ ಮೇಲೆ ಸಹ ಬೀರ್ತಾ ಇರುವಂಥದ್ದು. ನಾನಿವತ್ತು ಏನು ರೈತನ ತೋಟದಲ್ಲಿದ್ದೇನೆ. ದೃಶ್ಯ ನೋಡಿದರೆ ಇದು ಹೂಕೋಸು. ಏನು ಸಂಪೂರ್ಣವಾಗಿ ರೈತ ಇವತ್ತು ಏನು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ರೈತನಿಗೆ ಸಿಗುತ್ತಿಲ್ಲ. ಪ್ರಮುಖವಾಗಿ ಏನು ಯುದ್ಧದ ಎಫೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನು ಸಾಮಾನ್ಯವಾಗಿ ಇದು ಹೂಕೋಸು ಮತ್ತು ಇಲ್ಲಿ ಇರುವಂಥ ಸ್ವೀಟ್ ಕಾರ್ನು ಏನೋ ಇದಕ್ಕೆ ಹೋಗ್ತಾಯಿತ್ತು, ಅಂದರೆ ಹೋಟೆಲ್ಗೆ ಹೋಗ್ತಾಯಿತ್ತು, ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಸಹ ಆಗ್ತಾಯಿತ್ತು. ಆದರೆ ಇವತ್ತೆಲ್ಲವೂ ಸಹ ಬಂದಾದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿದ್ದಾನೆ. ನೋಡ್ಬೋದು, ಏನು ಕಳೆದ ವಾರ ಮತ್ತು 15 ದಿನಗಳ ಹಿಂದೆ ಸುಮಾರು 1 kg ಏನು ಸ್ವೀಟ್ ಕಾರ್ನು 15ರಿಂದ 18 ರೂಪಾಯಿಗಳಿಗೆ ಏನು ಮಾರಾಟವಾಗ್ತಾಯಿತ್ತು. ಆದರೆ ಇವತ್ತು 2 ರೂಪಾಯಿಗೆ ಬಂದಿದೆ. ಇದು ರೈತರಿಗೆ ನಿಜವಾಗಲೂ ನುಂಗಲಾರದ ಏನು ಬಿಸಿ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಮತ್ತು ಸಾಲ ಮಾಡಿ ಬೆಳೆದಂತಹ ಬೆಳೆ ಇವತ್ತು ಏನು ರೈತನ ಕೈಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸಿಲಿಂಡರ್ಗಳ ಕೊರತೆಯಿಂದ ಇವತ್ತು ಏನು ಆ ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು ಮತ್ತು ಅದ್ರ ಜೊತೆಗೆ ಹೋಟೆಲ್ಗಳು ಸಹ ಸಂಪೂರ್ಣವಾಗಿ ಬಂದ್ ಆಗ್ತವೆ. ಈ ನೆಲೆಯಲ್ಲಿ ಏನು ಹೂಕೋಸ್ ಆಗ್ಬೋದು ಮತ್ತು ಸ್ವೀಟ್ ಕಾರ್ನ್ ಆಗ್ಬೋದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರುವಂಥದ್ದು. ನೋಡ್ಬೋದು, ಈ ಕಡೆ ಏನು ಸ್ವೀಟ್ ಕಾರ್ನ್ ಬೆಳೆದಿದ್ದಾನೆ ರೈತ, ಆದರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಯಾಕಂತ ಹೇಳಿದ್ರೆ ಸುಮಾರು 10 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ದಿಢೀರ್ನೆ 2 ರೂಪಾಯಿಗೆ ಕುಸಿತಗೊಂಡಿರುವಂಥದ್ದು. ಇದು ರೈತನಿಗೆ ನಿಜವಾಗಲೂ ಒಂದು ರೀತಿಯ ದೊಡ್ಡ ಹೊಡೆತ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಸಹ ರೈತನಿಗೆ ಏನು ಏಟ್ ಬೀಳುವಂಥದ್ದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂಥ ಸಂದರ್ಭದಲ್ಲಿ ಬೆಲೆ ಸಿಗೋದಿಲ್ಲ. ಮತ್ತೊಂದು ಕಡೆ ಇವತ್ತು ಏನು ಕಷ್ಟಪಟ್ಟು ಬೆಳೆದಂತಹ ಬೆಲೆ ಇವತ್ತು ಏನು ಯುದ್ಧದ ಎಫೆಕ್ಟ್ನಿಂದ ಇವತ್ತು ಸಂಪೂರ್ಣವಾಗಿ ರೈತ ಇವತ್ತು ತೊಂದರೆಗೆ ಏನು ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಏನು ಈ ಸ್ವೀಟ್ ಕಾರ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು, ಅಂದರೆ ಏನು ಕಾರ್ನ್ ಫ್ಲವರ್ ಸೇರಿದಂತೆ ಏನು ಬೇರೆ ದೇಶಗಳು ಸಹ ಇದಕ್ಕೆ ಬೇಡಿಕೆ ಇತ್ತು. ಆದರೆ ಇವು ಎಲ್ಲವೂ ಸಹ ಇವತ್ತು ಏನು ಇಲ್ಲದ ಕಾರಣ ಇವತ್ತು ದಿಢೀರನೆ ಕೇವಲ 2 ರೂಪಾಯಿಗಳಿಗೆ, ಅಂದರೆ kg 2 ರೂಪಾಯಿಗೆ ಬಂದಿರುವಂಥದ್ದು. ಇದು ನಿಜವಾಗಲೂ ರೈತನಿಗೆ ಒಂದು ರೀತಿಯ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದಷ್ಟು ಹಣ ಏನು ಮಾಡುವ ನಿಟ್ಟಿನಲ್ಲಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಏನು ಕೈಗೆ ಬರ್ತಾ ಇಲ್ಲ. ಸಂಪೂರ್ಣವಾಗಿ ಇವತ್ತು ಏನು ತೋಟದಲ್ಲೇ ಕೊಳೆಯುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಇದನ್ನು ಮಾಡುವಂಥ ಸಾಗಾಣಿಕೆ ವೆಚ್ಚ ಸಹ ರೈತನಿಗೆ ಸಿಗೋದಿಲ್ಲ. ನೋಡ್ಬೋದು, ಸಾಕಷ್ಟು ಎಕರೆಗಳಲ್ಲಿ ಇವತ್ತು ಏನು ರೈತ ಕಷ್ಟಪಟ್ಟು ಬೆಳೆದಿದ್ದಾನೆ, ಆದರೆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.